ಒಂದು ಹಳ್ಳಿಯ ಹಸಿರು ಪ್ರದೇಶದಲ್ಲಿ ಗೌರಮ್ಮನ ಮನೆ. ಗೌರಮ್ಮ ಅಡುಗೆ ಮನೆಯಲ್ಲಿ ಬಾದಾಮಿ ಹಾಲು ಸಿದ್ಧಪಡಿಸುತ್ತಾ ಇದ್ದಾಳೆ. ಹಾಲಿಡೇಸ್ ಇರುವುದರಿಂದ ರವಿ ಮತ್ತು ಹರೀಶ್ ಸೋಫಾದ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದಾರೆ. 14 ವರ್ಷದ ದಿವ್ಯಾ ಒಂದು ಮೂಲೆಯಲ್ಲಿ ಕುಳಿತು ಹರಿದು ಹೋಗಿರುವ ಹಳೆಯ ಪುಸ್ತಕಕ್ಕೆ ಗಮ್ ಹಾಕಿ ಅಂಟಿಸುತ್ತಾ ಓದಲು ಪ್ರಯತ್ನಿಸುತ್ತಿದ್ದಾಳೆ. ಗೌರಮ್ಮ 2 ಗ್ಲಾಸ್ ಹಾಲು ತಂದು ಮುದ್ದಿನಿಂದ, ರವಿ, ಹರೀಶ್, ಇಲ್ಲಿ ನೋಡ್ರಪ್ಪ, ನಿಮಗೋಸ್ಕರ ಬಾದಾಮಿ ಹಾಲು ಮಾಡ್ಕೊಂಡು ಬಂದಿದ್ದೀನಿ. ಬಿಸಿ ಬಿಸಿ ಇದೆ, ಕುಡೀರಿ ಪುಟ್ಟ. ಅಮ್ಮ, ನನಗೆ ನಾಳೆ ಹೊಸ ಸೈಕಲ್ ಬೇಕೇ ಬೇಕು. ನಮ್ಮ ಕ್ಲಾಸಿನಲ್ಲಿ ಎಲ್ಲರ ಹತ್ರನೂ ಇದೆ. ಖಂಡಿತ ತಂದು ಕೊಡ್ತೀನಿ ಕಂದ. ನೀವಿಬ್ಬರೇ ನನ್ನ ವಂಶದ ದೀಪಗಳು. ಮುಂದೆ ನೀವು ದೊಡ್ಡ ಆಫೀಸರ್ ಆಗಿ ನನ್ನನ್ನು ಕಾರ್ನಲ್ಲಿ ಕೂರಿಸಿಕೊಂಡು ಇಡೀ ಊರು ಸುತ್ತಬೇಕು. ಹೌದು ಅಮ್ಮ, ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ದಿವ್ಯಾ ಮೆಲ್ಲಗೆ ಎದ್ದು ಬಂದು, ಅಮ್ಮ, ನನಗೂ ಸ್ವಲ್ಪ ಹಾಲು ಕೊಡುತ್ತೀಯಾ? ತುಂಬ ಹಸಿವಾಗಿದೆ. ಮತ್ತೆ ಸ್ಕೂಲ್ನಲ್ಲಿ ಹೊಸ ಕ್ಲಾಸ್ಗೆ ಬುಕ್ಸ್ ತರಲು ಹೇಳಿದ್ದಾರೆ. ಇವತ್ತೇ ಕೊನೆ ದಿನ. ನಿಮ್ಗ್ಯಾಕೆ ಬಾದಾಮಿ ಹಾಲು? ಅದನ್ನೆಲ್ಲ ನನ್ನ ಗಂಡು ಮಕ್ಕಳು ಕುಡಿಯಬೇಕು. ಅವರಿಗೆ ಶಕ್ತಿ ಬರಬೇಕು. ಇನ್ನು ಹೊಸ ಪುಸ್ತಕಕ್ಕೆ ದುಡ್ಡು ಎಲ್ಲಿಂದ ತರಲಿ? ಸಾಕು, ನಿಲ್ಲಿಸು ನಿನ್ನ ಓದು. ಈ ವರ್ಷಕ್ಕೆ 10ನೇ ತರಗತಿ ಮುಗಿಯಿತು. ಇನ್ಮೇಲೆ ಸ್ಕೂಲ್ಗೆ ಹೋಗುವುದು ಬೇಡ. ಯಾಕೆ ಅಮ್ಮ? ನಾನು ಕ್ಲಾಸ್ನಲ್ಲಿ ಫಸ್ಟ್ ಬಂದಿದ್ದೀನಿ. ನನಗೂ ದೊಡ್ಡ ಆಫೀಸರ್ ಆಗಬೇಕೆಂದು ಆಸೆ ಇದೆ. ಹೆಣ್ಣು ಮಗು ಅಂದ್ರೆ ಇವತ್ತು ಇಲ್ಲದಿದ್ರೆ ನಾಳೆ ಪರರ ಮನೆಗೆ ಹೋಗುವ ಆಸ್ತಿ. ನಿನ್ನ ಓದಿಗೆ ಖರ್ಚು ಮಾಡಿದ್ರೆ ನನಗೇನು ಲಾಭ? ಅಡುಗೆ ಮನೆಯ ಕೆಲಸ ಕಲಿ. ಗಂಡನ ಮನೆಗೆ ಹೋದಾಗ ಅದೇ ನಿನಗೆ ಕೆಲಸಕ್ಕೆ ಬರುವುದು. ದಿವ್ಯಾ ಅಳುತ್ತಾ ಕೋಣೆಯ ಒಳಗೆ ಓಡಿ ಹೋಗುತ್ತಾಳೆ. ದಿವ್ಯನ್ಗೆ 18 ವರ್ಷ ತುಂಬಿರುತ್ತದೆ. ಗೌರಮ್ಮ ತನಗಿದ್ದ ಜವಾಬ್ದಾರಿ ಕಳೆಯಲು ರಾಮು ಎಂಬ ಸಣ್ಣ ಕೆಲಸ ಮಾಡುವ ಆದರೆ ಅತ್ಯಂತ ಪ್ರಾಮಾಣಿಕ ಮತ್ತು ಸದ್ಗುಣ ಯುವಕನಿಗೆ ಕೊಟ್ಟು ದಿವ್ಯಳ ಮದುವೆಯನ್ನು ಅತ್ಯಂತ ಸರಳವಾಗಿ ಮುಗಿಸುತ್ತಾಳೆ. ಮದುವೆ ಮಂಟಪದಲ್ಲಿ ದಿವ್ಯಾ ಅಮ್ಮನ ಕಾಲಿಗೆ ಬೀಳುತ್ತಾಳೆ. ಅಮ್ಮ, ನಾನು ಬೇರೆ ಮನೆಗೆ ಹೋದರೂ ನಿನ್ನನ್ನು ಮರೆಯಲ್ಲ. ನಿನ್ನ ಆರೋಗ್ಯ ಜೋಪಾನ ಅಮ್ಮ. ಗೌರಮ್ಮ ಯಾವುದೇ ಭಾವನೆ ಇಲ್ಲದೆ, ಸರಿ ಸರಿ, ಗಂಡನ ಮನೆಯಲ್ಲಿ ಬುದ್ಧಿವಂತಿಕೆಯಿಂದ ಇರು. ಪದೇ ಪದೇ ತವರಿಗೆ ಫೋನ್ ಮಾಡಿ ತೊಂದರೆ ಕೊಡಬೇಡ. ಅತ್ತೆಯವರೇ, ನಿಮ್ಮ ಮಗಳನ್ನು ನಾನು ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತೀನಿ. ನೀವು ಯಾವುದೇ ಯೋಚನೆ ಮಾಡಬೇಡಿ. ದಿವ್ಯಾ ಕಣ್ಣೀರು ಒರೆಸುತ್ತಾ ಗಂಡನ ಜೊತೆ ಹೊರಟು ಹೋಗುತ್ತಾಳೆ. ಗೌರಮ್ಮ ನಿಟ್ಟುಸಿರು ಬಿಟ್ಟು, ಹಬ್ಬ, ಹೆಣ್ಣು ಮಗಳ ಜವಾಬ್ದಾರಿ ಕಲಿಯಿತು. ಇನ್ನು ಮೇಲೆ ನನ್ನ ಸಂಪಾದನೆಯೆಲ್ಲ ನನ್ನ ಗಂಡು ಮಕ್ಕಳಿಗೆ. ಕೆಲವು ವರ್ಷಗಳ ನಂತರ ಗೌರಮ್ಮ ತಾನು ಕಷ್ಟಪಟ್ಟು ಸಂಪಾದಿಸಿದ ಜಮೀನು ಮತ್ತು ಹಣವನ್ನೆಲ್ಲ ಬಳಸಿ ರವಿ ಮತ್ತು ಹರೀಶ್ಗೆ ದೊಡ್ಡ ಮನೆತನದ ಹುಡುಗಿಯನ್ನು ತಂದು ಮದುವೆ ಮಾಡಿಸುತ್ತಾಳೆ. ದೊಡ್ಡ ಸೊಸೆ ರಶ್ಮಿ ಮತ್ತು ಚಿಕ್ಕ ಸೊಸೆ ರೇಖಾ ಕೈಯಲ್ಲಿ ಚಿನ್ನದ ಬಳೆ ತೊಟ್ಟು ತಲೆಗೆ ಸೆರಗು ಹಾಕಿಕೊಂಡು ಮನೆಗೆ ಬರುತ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಬೇರೆಯದೇ ಯೋಚನೆ ಇರುತ್ತದೆ. ರಶ್ಮಿ ಬೆಡ್ರೂಮ್ನಲ್ಲಿ ರವಿಯ ಕಿವಿ ಊದುತ್ತಾ, ರೀ, ನಿಮ್ಮ ಅಮ್ಮನಿಗೆ ಇನ್ನು ಎಷ್ಟು ದಿವಸ ಈ ಮನೆಯಲ್ಲಿ ಆಧಿಪತ್ಯ? ಅವರು ಹೇಳಿದ ಅಡುಗೆಯನ್ನೇ ಮಾಡಬೇಕು. ಅವರು ಹೇಳಿದ ಹಾಗೆ ಇರಬೇಕು ಅಂದ್ರೆ ನನ್ನಿಂದ ಆಗಲ್ಲ. ನಿಮ್ಮ ಹೆಸರಿನಲ್ಲಿರುವ ಆಸ್ತಿ ಮತ್ತು ಈ ಮನೆಯನ್ನು ನನ್ನ ಹೆಸರಿಗೆ ಮಾಡಿಸಿ. ಇಲ್ಲದಿದ್ರೆ ನಾನು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಬೇಕಾಗುತ್ತದೆ. ಅಯ್ಯೋ ರಶ್ಮಿ, ಬೇಜಾರು ಮಾಡ್ಕೊಳ್ಬೇಡ. ಅಮ್ಮನ ಹತ್ರ ಮಾತನಾಡಿ ಆಸ್ತಿನ ನಮ್ಮ ಹೆಸರಿಗೆ ಬರೆಸಿಕೊಡ್ತೀನಿ. ರೇಖಾ ಹರೀಶ್ ಹತ್ತಿರ ಜಗಳವಾಡುತ್ತಾ, ನೋಡಿ ಹರೀಶ್, ನಿಮ್ಮ ಅಣ್ಣ ಅತ್ತಿಗೆ ಎಲ್ಲ ಆಸ್ತಿ ಹೊಡೆಯೋಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ನಿಮ್ಮ ಪಾಲಿನ ಆಸ್ತಿಯನ್ನು ನಾಳೆಯೇ ನಿಮ್ಮ ಹೆಸರಿಗೆ ಬರೆಸಿಕೊಳ್ಳಿ. ಆ ಮುದುಕಿಯ ಕಟಕಟ ದಿನಾಲೂ ಕೇಳೋಕೆ ನಾನು ಈ ಮನೆಗೆ ಬಂದಿಲ್ಲ. ಸರಿ ರೇಖಾ, ನೀನು ಹೇಳಿದ ಹಾಗೆ ಮಾಡೋಣ. ಮನೆಯ ಹಾಲ್ನಲ್ಲಿ ರವಿ ಮತ್ತು ಹರೀಶ್ ಕೆಲವು ಪತ್ರವನ್ನು ಹಿಡಿದು ಕುಳಿತಿದ್ದಾರೆ. ಗೌರಮ್ಮನಿಗೆ ಏನು ತಿಳಿಯದೆ ಸಹಿ ಹಾಕುತ್ತಾಳೆ. ಏನಪ್ಪ ಇದು ರವಿ, ಯಾವುದೋ ಪೇಪರ್ ತಂದಿದ್ದೀಯಾ? ಏನಿಲ್ಲ ಅಮ್ಮ, ಬ್ಯಾಂಕ್ನಲ್ಲಿ ನಿನ್ನ ಹೆಸರಿನಲ್ಲಿ ಸ್ವಲ್ಪ ದುಡ್ಡು ಇಡೋಕೆ ಸಹಿ ಬೇಕು ಅಷ್ಟೇ. ಗೌರಮ್ಮ ಸಹಿ ಹಾಕಿದ ತಕ್ಷಣ ಸೊಸೆಯಂದಿರು ಇಬ್ಬರು ಅಸಲಿ ರೂಪ ತೋರಿಸಲು ಶುರು ಮಾಡುತ್ತಾರೆ. ರಶ್ಮಿ ಗೌರಮ್ಮನ ಬಟ್ಟೆಗಳಿಂದ ಹಳೆಯ ಮೂಟೆಯನ್ನು ತಂದು ಹಾಲ್ನಲ್ಲಿ ಎಸೆಯುತ್ತಾಳೆ. ಇದೇನಮ್ಮ ರಶ್ಮಿ, ನನ್ನ ಬಟ್ಟೆಯನ್ನೆಲ್ಲ ಹೊರಗೆ ಹಾಕ್ತಾ ಇದ್ದೀಯಾ? ಹೇ ಮುದುಕಿ, ಇನ್ಮೇಲೆ ಈ ಮನೆ ಜಮೀನು ಯಾವುದು ನಿಂತಲ್ಲ. ಎಲ್ಲವೂ ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿದೆ. ನಿನ್ನ ಹಳೆ ಕಾಲದ ವಾಸನೆ, ನಿನ್ನ ಕಟಕಟ ನಮಗೆ ಬೇಡ. ಮರ್ಯಾದೆಯಿಂದ ಈ ಮನೆಯಿಂದ ಹೊರಟು ಹೋಗು. ರವಿ, ಹರೀಶ್,
ಇದೇನಪ್ಪ ನಿಮ್ಮ ಹೆಂಡತಿಯರು ಹೀಗೆ ಮಾತಾಡ್ತಿದ್ದಾರೆ? ನೀವಾದ್ರೂ ಹೇಳ್ರಪ್ಪ. ಅಮ್ಮ, ರೇಖಾ ಮತ್ತು ರಶ್ಮಿ ಅತ್ತಿಗೆ ಹೇಳೋದು ಕರೆಕ್ಟ್ ಆಗಿದೆ. ನಮಗೆ ಈಗ ಮಕ್ಕಳಾಗೋ ಸಮಯ. ನಿನ್ನನ್ನು ಸಾಕೋಕೆ ನಮ್ಮ ಹತ್ರ ದುಡ್ಡಿಲ್ಲ, ಜಾಗನೂ ಇಲ್ಲ. ಎಲ್ಲಾದರೂ ವೃದ್ಧಾಶ್ರಮಕ್ಕೆ ಹೋಗು. ಗೌರಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡು ಕಣ್ಣೀರು ಹಾಕುತ್ತಾ, ಅಯ್ಯೋ, ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ ನನ್ನ ವಂಶದ ದೀಪಗಳೇ, ನನ್ನನ್ನು ಬೀದಿಗೆ ತಳ್ಳಿದ್ದೀರಲ್ಲ. ರಶ್ಮಿ ಮತ್ತು ರೇಖಾ ಸೇರಿ ಗೌರಮ್ಮನನ್ನು ಕೈ ಹಿಡಿದು ಮನೆಯಿಂದ ಹೊರಗೆ ದೂಡಿ ಬಾಗಿಲನ್ನು ಜೋರಾಗಿ ಮುಚ್ಚುತ್ತಾರೆ. ತಾಯಿಯನ್ನು ಹೊರಹಾಕಿದ ತಕ್ಷಣ ಮನೆಯ ಒಳಗೆ ರವಿ, ರಶ್ಮಿ ಮತ್ತು ಹರೀಶ್ ರೇಖಾ ನಡುವೆ ಜೋರಾದ ಜಗಳ ಶುರುವಾಗುತ್ತದೆ. ಇಬ್ಬರು ಅಣ್ಣಂದಿರು ಒಬ್ಬರ ಕಾಲರ್ ಒಬ್ಬರನ್ನು ಹಿಡಿದುಕೊಳ್ಳುತ್ತಾರೆ. ಹರೀಶ್, ನಾನು ದೊಡ್ಡವನು. ಈ ಮನೆ ಮತ್ತು ರಸ್ತೆ ಕಡೆ ಇರುವ ಮುಕ್ಕಾಲು ಭಾಗ ಜಾಗ ನನಗೆ ಬೇಕು. ಯಾಕೆ ಸಿಗಬೇಕು? ಜಮೀನ್ಗೆ ಸಹಿ ಹಾಕಿಸುವಾಗ ನನ್ನ ಗಂಡನು ಇದ್ನಲ್ವಾ? ನಮಗೆ ಅರ್ಧಕ್ಕರ್ಧ ಆಸ್ತಿ ಸಮಾನವಾಗಿ ಸಿಗಬೇಕು, ಇಲ್ಲದಿದ್ರೆ ಕೋರ್ಟಿಗೆ ಹೋಗ್ತೀವಿ. ಏ ರೇಖಾ, ಜಾಸ್ತಿ ಮಾತನಾಡಬೇಡ. ನನ್ನ ಗಂಡ ದೊಡ್ಡವನು, ಮನೆ ನಮಗೆ ಸೇರಬೇಕು. ನಿಮ್ಮ ಪಾಲನ್ನು ತಗೊಂಡು ನೀವು ಬಾಡಿಗೆ ಮನೆಗೆ ಹೋಗಿ. ನನ್ನ ಹೆಂಡತಿ ಬಗ್ಗೆ ಮಾತಾಡಿದರೆ ಮರ್ಯಾದೆ ಇರಲ್ಲ ರವಿ. ಆ ಮುದುಕಿ ಸಹಿ ಹಾಕಿದ್ದು ನಮಗೂ ಸೇರಿ. 1 ಇಂಚು ಜಮೀನು ನಾನು ಬಿಟ್ಟು ಕೊಡಲ್ಲ. ಹಾಗಾದ್ರೆ ಇವತ್ತಿನಿಂದ ನೀನು ನನ್ನ ತಮ್ಮನೇ ಅಲ್ಲ. ಈ ಮನೆಯ ಒಳಗೆ ನೀನು ಕಾಲಿಡೋ ಆಗಿಲ್ಲ. ಇಬ್ಬರು ಅಣ್ಣಂದಿರು ಮತ್ತು ಸೊಸೆಯಂದಿರು ಆಸ್ತಿಗಾಗಿ ಬೀದಿಗೆ ಬಂದು ಒಬ್ಬರಿಗೊಬ್ಬರು ಬೈದುಕೊಳ್ಳುತ್ತಾ ಹೊಡೆದುಕೊಳ್ಳುತ್ತಾರೆ. ಇಡೀ ಊರಿನ ಜನರು ಇವರನ್ನು ನೋಡಿ ನಗಲು ಶುರು ಮಾಡುತ್ತಾರೆ. ಜೋರಾಗಿ ಮಳೆ ಬರುತ್ತಿರುತ್ತದೆ. ಗೌರಮ್ಮ ತನ್ನ ಹಳೆಯ ಬಟ್ಟೆಯ ಮೂಟೆಯನ್ನು ಹಿಡಿದುಕೊಂಡು ಅಲ್ಲಿಯ ಬಸ್ ಸ್ಟ್ಯಾಂಡ್ನ ಒಂದು ಮೂಲೆಯಲ್ಲಿ ನಡುಗುತ್ತಾ ಅಳುತ್ತಾ ಕುಳಿತಿರುತ್ತಾಳೆ. ಅವಳಿಗೆ ತಾನು ಮಗಳು ದಿವ್ಯಳಿಗೆ ಮಾಡಿದ ಅನ್ಯಾಯವೆಲ್ಲ ನೆನಪಿಗೆ ಬರುತ್ತದೆ. ಗೌರಮ್ಮ ರಸ್ತೆಯಲ್ಲಿ ತಲೆಚಚ್ಚಿಕೊಳ್ಳುತ್ತಾ ಸ್ವಾಭಿಮಾನವನ್ನು ಕಳೆದುಕೊಂಡು ರೋಧಿಸುತ್ತಾಳೆ. ದೇವ್ರೆ, ನನಗೆ ತಕ್ಕ ಶಿಕ್ಷೆಯಾಯಿತು. ಹೆಣ್ಣು ಮಗು ಅಂತ ದಿವ್ಯಳನ್ನು ಕಡೆಗಣಿಸಿದೆ. ಅವಳ ಓದು ನಿಲ್ಲಿಸಿದೆ. ಅವಳಿಗೆ 1 ಗ್ಲಾಸ್ ಹಾಲು ಕೊಡಕ್ಕೂ ಯೋಚನೆ ಮಾಡಿದೆ. ಇವತ್ತು ಯಾವ ಗಂಡು ಮಕ್ಕಳನ್ನು ನಂಬಿ ಬೀಗಿದೆನೋ ಅದೇ ಗಂಡು ಮಕ್ಕಳು ನನ್ನನ್ನು ನಾಯಿಗಿಂತ ಕೀಳಾಗಿ ಬೀದಿಗೆ ತಳ್ಳಿದ್ರಲ್ಲ. ಅಯ್ಯೋ ಪಾಪಿ ಗೌರಿ. ಅಷ್ಟರಲ್ಲಿ ಒಂದು ಸಣ್ಣ ಆಟೋ ಬಂದು ನಿಲ್ಲುತ್ತದೆ. ಆಟೋದಿಂದ ದಿವ್ಯ ಮತ್ತು ಅವಳ ಗಂಡ ರಾಮು ಛತ್ರಿ ಹಿಡಿದುಕೊಂಡು ಓಡುತ್ತಾ ಬರುತ್ತಾರೆ. ಬೀದಿಯಲ್ಲಿ ಅಸಹಾಯಕಲಾಗಿ ಕುಳಿತಿರುವ ತಾಯಿಯನ್ನು ನೋಡಿ ದಿವ್ಯಳ ಕರುಳು ಚುರುಕ್ ಎನ್ನುತ್ತದೆ. ದಿವ್ಯ ಅಮ್ಮನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ತನ್ನ ಸೆರಗಿನಿಂದ ತಾಯಿಯ ತಲೆಯನ್ನು ಒರೆಸುತ್ತಾ, ಅಮ್ಮ, ಇದೇನಮ್ಮ? ಈ ಮಳೆಯಲ್ಲಿ ಇಲ್ಲಿ ಯಾಕೆ ಕೂತಿದ್ದೀಯಾ? ಅಣ್ಣಂದಿರು ಎಲ್ಲಿದ್ದಾರೆ ಅಮ್ಮ? ಗೌರಮ್ಮ ದಿವ್ಯಳ ಮುಖ ನೋಡಲು ನಾಚಿಕೆಯಿಂದ ಕಣ್ಣೀರು ಹಾಕುತ್ತಾ, ಮಗಳೇ ದಿವ್ಯ, ನನ್ನನ್ನು ಮುಟ್ಟಬೇಡಮ್ಮ. ನಾನು ನಿನಗೆ ತುಂಬಾ ಅನ್ಯಾಯ ಮಾಡಿದ ಮಹಾಪಾಪಿ. ಆಸ್ತಿಯನ್ನೆಲ್ಲ ಬರೆಸಿಕೊಂಡು ನಿನ್ನ ಅಣ್ಣಂದಿರು ಮತ್ತು ಸೊಸೆಯಂದಿರು ನನ್ನನ್ನು ಮನೆಯಿಂದ ಹೊರ ಹಾಕಿದ್ರು. ನನಗೆ ಬದುಕೋಕೆ ಆಸೆ ಇಲ್ಲಮ್ಮ. ಅತ್ತೆಯವರೇ, ಹಾಗೆಲ್ಲ ಮಾತನಾಡಬೇಡಿ. ಹೆತ್ತ ತಾಯಿ ದಾರಿಯಲ್ಲಿ ನಿಂತರೆ ಮಕ್ಕಳಿಗೆ ಶ್ರೇಯಸ್ಸಲ್ಲ. ನಮ್ಮ ಮನೆ ಚಿಕ್ಕದಾಗಿರಬಹುದು, ಆದರೆ ನಿಮ್ಮನ್ನು ಸಾಕೋ ಶಕ್ತಿ ನಮಗಿದೆ. ಬನ್ನಿ ಅಮ್ಮ. ಹೌದು ಅಮ್ಮ, ನೀನು ನನಗೆ ಜನ್ಮ ಕೊಟ್ಟ ತಾಯಿ. ನೀನು ಅಂದು ತಿಳುವಳಿಕೆ ಇಲ್ಲದೆ ಹಾಗೆ ಮಾಡಿರಬಹುದು, ಆದರೆ ಇವತ್ತು ನೀನು ನನ್ನ ಜೊತೆ ಇರಬೇಕು. ನಡೆ ಅಮ್ಮ, ನಮ್ಮ ಮನೆಗೆ. ದಿವ್ಯಳ ಸಣ್ಣ ಸ್ವಚ್ಛವಾದ ಮನೆ. ಗೌರಮ್ಮ ಒಂದು ಸುಂದರವಾದ ಮಂಚದ ಮೇಲೆ ನೆಮ್ಮದಿಯಿಂದ ಕುಳಿತಿದ್ದಾಳೆ. ದಿವ್ಯ ಅವಳಿಗೆ ಬಿಸಿ ಬಿಸಿ ಅಡುಗೆ ಮಾಡಿ ಪ್ರೀತಿಯಿಂದ ತುತ್ತು ಹಿಡುತ್ತಾಳೆ. ರಾಮು ತಾಯಿಗೆ ಬೇಕಾದ ಮಾತ್ರೆಯನ್ನು ತಂದುಕೊಡುತ್ತಾನೆ. ಗೌರಮ್ಮನ ಕಣ್ಣಲ್ಲಿ ಈಗ ದುಃಖದ ಕಣ್ಣೀರಿಲ್ಲ, ಆನಂದ ಭಾಷ್ಮವಿದೆ. ಮಗಳೇ ದಿವ್ಯ, ಇವತ್ತು ನನ್ನ ಕಣ್ಣು ತೆರೆಯಿತು. ವಂಶವನ್ನು ಉದ್ಧಾರ ಮಾಡುವುದು ಕೇವಲ ಗಂಡು ಮಕ್ಕಳಲ್ಲ, ಎತ್ತವರ ಕಷ್ಟಕ್ಕೆ ಕೊನೆ ಉಸಿರು ಇರುವವರೆಗೆ ನಿಲ್ಲುವ ನಿನ್ನಂತಹ ಹೆಣ್ಣು ಮಗಳೇ ನಿಜವಾದ ಆಸ್ತಿ ಅಂತ ನನಗೆ ಇವತ್ತು ಅರ್ಥವಾಯಿತು ಮಹಾಲಕ್ಷ್ಮಿ.